ಎಚ್.ಡಿ. ದೇವೇಗೌಡ ಪತ್ನಿ ಚೆನ್ನಮ್ಮ ನಿಧನ ಹೊಂದಿದ್ದಾರೆ. ಹೊಳೆನರಸೀಪುರದತ್ತ ಅಂತಿಮ ಯಾತ್ರೆ ಇದೀಗ ಶುರುವಾಗಿರುವಂಥದ್ದು. ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಪದ್ಮನಾಭನಗರದಿಂದ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ ತೆರೆದ ವಾಹನದಲ್ಲಿ ಹೊಳೆನರಸೀಪುರದತ್ತ ಅಂತಿಮ ಯಾತ್ರೆ ಶುರುವಾಗಿದೆ. ತೆರೆದ ವಾಹನದಲ್ಲಿ ಚೆನ್ನಮ್ಮ ಪಾರ್ಥಿವ ಶರೀರ. ಚೆನ್ನಮ್ಮ ಮುಂದೆಯೇ ಕುಳಿತ ಕುಮಾರಸ್ವಾಮಿ, ಮತ್ತೊಂದು ಕಡೆ ಕುಳಿತ ನಿಖಿಲ್ ಕುಮಾರಸ್ವಾಮಿ, ಹಾಗೆ ಕುಟುಂಬಸ್ಥರು ಕೂಡ ವಾಹನದಲ್ಲಿ ಉಪಸ್ಥಿತಿ ಇದ್ದಾರೆ. ಪತ್ನಿ ಅಂತಿಮ ಯಾತ್ರೆ ಹಿಂದೆಯೇ ದೇವೇಗೌಡರ ಪಯಣ. ಎಚ್.ಡಿ. ದೇವೇಗೌಡ ಪತ್ನಿ ಚೆನ್ನಮ್ಮ ನಿಧನ ಹೊಂದಿದ್ದಾರೆ. ಹೊಳೆನರಸೀಪುರದತ್ತ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತಾ ಇದೆ. ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗಿರುವಂಥದ್ದು. ಹೊಳೆನರಸೀಪುರದಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪಾರ್ಥಿವ ಶರೀರದ ವೀಕ್ಷಣೆಗೆ, ಚೆನ್ನಮ್ಮ ವೀಕ್ಷಣೆಗೆ ಅಂತ ಹೊಳೆನರಸೀಪುರದತ್ತನೂ ಕೂಡ ಅಲ್ಲೂ ಏನು ಚೆನ್ನಂಬಿಕಾ ನಿವಾಸದಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಆಲ್ರೆಡಿ ಎಚ್.ಡಿ. ರೇವಣ್ಣ ಅವರು ಆ ಮನೆಗೆ ತೆರಳಿದ್ದಾರೆ. ವ್ಯವಸ್ಥೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಸಾರ್ವಜನಿಕರ ವೀಕ್ಷಣೆಗೆ, ಗಣ್ಯರ ವೀಕ್ಷಣೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈಗ ಬೆಂಗಳೂರಿನ ಪದ್ಮನಾಭನಗರದ ದೇವೇಗೌಡರ ನಿವಾಸದಿಂದ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರ ರವಾನೆ ಆಗ್ತಾ ಇರುವಂಥದ್ದು. ಅದರ ಹಿಂದೆ ದೇವೇಗೌಡರ ವಾಹನ ಕೂಡ ಇರುವಂಥದ್ದು. ಅದರಲ್ಲಿ ಪಯಣವನ್ನು ಬೆಳೆಸಿದ್ದಾರೆ ದೇವೇಗೌಡರು ಕೂಡ. ಇನ್ನು ಪಾರ್ಥಿವ ಶರೀರದ ಅಕ್ಕಪಕ್ಕ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಕೂತಿದ್ದಾರೆ. ಇನ್ನು ಕುಟುಂಬಸ್ಥರು ಕೂಡ ಇದ್ದಾರೆ. ವಾಹನ ತೆರಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪಾರ್ಥಿವ ಶರೀರ ರವಾನೆ ಆಗ್ತಾ ಇರುವಂಥದ್ದು, ಶಿಫ್ಟ್ ಆಗ್ತಾ ಇದೆ. ರೋಡ್ ಮ್ಯಾಪ್ ಅನ್ನು ಹಾಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಟ್ರಾಫಿಕ್ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ಹೊಳೆನರಸೀಪುರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಪಾರ್ಥಿವ ಶರೀರದ ಅಕ್ಕಪಕ್ಕ ಅಲ್ಲಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಯಾವ ರೀತಿಯಾಗಿ ಶಿಫ್ಟ್ ಮಾಡಲಾಗುತ್ತೆ ಕಾಣಿಸ್ತಾ ಇದ್ದಾರೆ. ಶುರುವಾಗಿದೆ, ಅಂತಿಮ ಯಾತ್ರೆ ಶುರುವಾಗಿದೆ. ಚೆನ್ನಮ್ಮ ಪಾರ್ಥಿವ ಶರೀರ ರವಾನೆ ಆಗ್ತಾ ಇದೆ. ಯಾವುದೇ ರೀತಿ ಟ್ರಾಫಿಕ್ ಸಮಸ್ಯೆ ಇರುವಂಥ ರೀತಿಯಲ್ಲಿ ಎಲ್ಲವನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿಕೊಂಡು, ಸರಿಯಾದ ರೀತಿಯಾದಂಥ ಭದ್ರತೆಯನ್ನು ಅಲ್ಲಿ ನಿಯೋಜನೆ ಮಾಡಿಕೊಂಡು ಶರೀರವನ್ನು ರವಾನೆ ಮಾಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ನಾವು. ಚೆನ್ನಮ್ಮ ಪಾರ್ಥಿವ ಶರೀರ
ತೆರೆದ ವಾಹನದಲ್ಲಿ ಹೊಳೆ ನರಸೀಪುರಕ್ಕೆ ಶಿಫ್ಟ್ ಆಗ್ತಾ ಇದೆ. ಅದರ ಹಿಂದೆಯೇ ದೇವೇಗೌಡರ ವಾಹನ ಕೂಡ ಇರುವಂಥದ್ದು. ಅವರು ಕಾರಿನಲ್ಲಿ ಕೂಡ ಅವ್ರು ತೆರಳುತ್ತಾ ಪೊಲೀಸ್ ಭದ್ರತೆ ಕೂಡ ಸದ್ಯಕ್ಕೆ ಎಲ್ಲ ಈಗ ಆಯಿತು. ದೊಡ್ಡ ವ್ಯಕ್ತಿಗಳು ಎಲ್ಲವನ್ನೂ ಕೂಡ ಅಲ್ಲಿ ನಿಭಾಯಿಸುವಂತ ಇರ್ತಾರೆ, ಜನ ಇರ್ತಾರೆ ಅಂತ ಹೇಳ್ಬೋದು. ಮನೆಯವರು ಅಂತ ತನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದರಲ್ಲಿ ಕುಮಾರಸ್ವಾಮಿ